ಮಂಗಳೂರಿನ ಅತ್ತಾವರದ ಕೆಎಂಸಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನವನ್ನು ಕಾಲೇಜಿನ ಲೆಕ್ಚರ್ ಹಾಲ್ನಲ್ಲಿ ಆಚರಿಸಲಾಯಿತು. ಮಾಹೆ ಮಂಗಳೂರು ಕ್ಯಾಂಪಸ್ನ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೆಎಂಸಿ ಮಂಗಳೂರಿನಲ್ಲಿ ಕ್ಯಾನ್ಸರ್ ಕಾಯಿಲೆಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾ ರೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಸೇವೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು. What I am very happy to see here is we have got donors who are coming forward and giving it. But I feel that nowadays there is a word called as corporate social responsibility. Because they have to give about 4% of their property, if I'm not mistaken, for social causes. So I think we should now delve on that and see that these children get treatment as early as possible. So that effort has to be done from the hospital or the university as far as possible. Having said that, these are, we talked about COVID warriors and all. These are our young warriors who are fighting alone. Of course, the children, their fathers are there, the mothers are there, the family supports them everywhere. But finally, it is between the cancer and the individual who is there. And I'm very happy to see that the survivors are there here in this audience, so that people get inspired, when this treatment is there, to come to Dr. Harsha. And the way I saw the praise that was given to Dr. Harsha, I think he deserves a round of applause for this good work. ಇನ್ಫ್ಲೂಯೆನ್ಸರ್ ಮತ್ತು ತುಳು ಕಂಟೆಂಟ್ ರೈಟರ್ ಶರಣ್ ಚಿಲಿಂಬಿ ಮಾತನಾಡಿ, ಜೀವನದಲ್ಲಿ ಕಷ್ಟ ಸುಖಗಳನ್ನು ಒಂದೇ ರೀತಿಯಾಗಿ ಸ್ವೀಕರಿಸಿ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸದೆ ಈ ಕ್ಷಣವನ್ನು ಆನಂದಿಸಿ ಖುಷಿಯಾಗಿರಿ ಎಂದು ಎಲ್ಲರಿಗೂ ಶುಭ ಹಾರೈಸಿದ್ರು. ಈಗ ನಾವಿದ್ದೇವೆ, ವಿ ಲಿವ್ ಇನ್ ದ ಪ್ರೆಸೆಂಟ್. ನಾಳೆ ಇದ್ದೇ ಗೊತ್ತಿಲ್ಲ. ಓಕೆ, ಸೊ ಈವನ್ ಈಗ ಕ್ಯಾನ್ಸರ್ ವಿಷಯ ನೋಡುವಾಗ ಅದೊಂದು ಭಯ ಇರ್ಬೋದು, ಆಫ್ಕೋರ್ಸ್, ವಿಲ್ ದೇ ಮೇಕ್ ಇಟ್ ಆರ್ ನೋ. ಆದರೆ ಅಟ್ ದ ಮೂಮೆಂಟ್ ಈಗ ಪ್ರೆಸೆಂಟಲ್ಲಿ ನಾವು ಇದ್ದೇವೆ ಆ್ಯಂಡ್ ವಿ ಹ್ಯಾವ್ ಟು ಎಂಜಾಯ್ ದ್ಯಾಟ್. ಜಾಲಿ ಮಾಡಬೇಕು ನಾವು ಈಗ ಪ್ರೆಸೆಂಟಲ್ಲಿ ಇರುವಾಗ. ಅದೇ ನಾನು ಸಹ ಬಿಲೀವ್ ಮಾಡೋದು, ನಾನು ಕಾಮಿಡಿ ವಿಡಿಯೋ ಮಾಡುವವ. ಸೊ ನನ್ನ ಸಹ ಅದೇ ಒಂದು ಪ್ರಯತ್ನ. ತುಂಬ ಜನ ಮೆಸೇಜ್ ಮಾಡಿ ಹೇಳ್ತಾರೆ, ನಮಗೆ ಫುಲ್ ಡಿಪ್ರೆಸ್ಡ್ ಇದ್ದೆ, ಹೀಗಿದೆ ಹಾಗಿದೆ, ನಿಮ್ಮ ವಿಡಿಯೋಸ್ ನೋಡಿ ಸ್ವಲ್ಪ ಖುಷಿ ಆಯ್ತು ಅಂತ. ಸೊ ನನಗೆ ಅದು ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ಸಹ ಹಾಗೆ ಲೀವ್ ಮಾಡೋದು. ಇವತ್ತಿದ್ದೇವೆ, ಈಗ ಇದ್ದೇವೆ, ಮತ್ತೆ ಗೊತ್ತಿಲ್ಲ, ಆದರೆ ಈಗ ಇದ್ದೇವೆ, ಫುಲ್ ಗಮ್ಮತ್ತು ಮಾಡಬೇಕು. ಹಾಗೆ ನಂಗೆ ಇಲ್ಲಿ ಬರುವಾಗ ಇದನ್ನೆಲ್ಲ ಹೇಳ್ಬೋದಾ, ಅದು ಸಹ ನನಗೆ ಶಾಕ್, ಅಂದರೆ ಹೆದರಿಕೆ. ಯಾಕಂದರೆ ಇಲ್ಲಿ ಎಲ್ಲ ಸೀರಿಯಸ್. ಈಗ ನೋಡಿ ಅಂತ ನಿಮ್ಮ ಮುಖ ನೋಡಿ, ಎಲ್ಲರೂ ಸೀರಿಯಸ್, ನನ್ನನ್ನು ತಿಂದಾಗ್ತೀರಿ, ಹಾಗೆ ಇರ್ತಾರೆ. ಸ್ವಲ್ಪ ಗಮ್ಮತ್ತು ಮಾಡಬೇಕು ಲೈಫಲ್ಲಿ ಎಲ್ಲ. ಮೇಡಮ್, ಯು ಆರ್ ಇನ್ಸ್ಪೈರಿಂಗ್ ಮೀ ಟು ಸ್ಪೀಕ್ ಮೋರ್. ಥ್ಯಾಂಕ್ ಯು ಸೋ ಮಚ್. ಬಟ್ ಅದನ್ನು ನಾನು ಬಿಲೀವ್ ಮಾಡುವ, ಖುಷಿಯಲ್ಲಿ ಇರ್ಬೇಕಂತ. ಟೆನ್ಷನಲ್ಲಿ ಇರ್ತದೆ ಅಫ್ಕೋರ್ಸ್, ಅದನ್ನು ಇಗ್ನೋರ್ ಮಾಡೋದಲ್ಲ, ಬಟ್ ಒಂದು ಎಂಟರ್ಟೈನ್ಮೆಂಟ್ ಸಹ ಬೇಕು, ಫನ್ ಸಹ ಬೇಕು. ಈ ಪ್ರೆಸೆಂಟಲ್ಲಿ ನಾವು ಏನಿದ್ದೇವೆ ಅದನ್ನು ಎಂಜಾಯ್ ಮಾಡಬೇಕು ಎವ್ರಿ ಮೂಮೆಂಟ್. ಅದು ನಾನು ಸಹ ಫಾಲೋ ಮಾಡ್ತೇನೆ. ಸೊ ಐ ಹೋಪ್ ನೀವೆಲ್ಲರೂ ಸಹ ಅದನ್ನು ಸಹ ಸ್ವಲ್ಪ ಫಾಲೋ ಮಾಡಿ ಅಂತ. ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳು ಮತ್ತು ಪೋಷಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. 6 ವರ್ಷಗಳ ಹಿಂದೆ ಅವನಿಗೆ ಅನಾರೋಗ್ಯ ಆದಾಗ ಮಣಿಪಾಲದ KMCಯಲ್ಲಿ ತೋರಿಸಿದಾಗ ಅದಕ್ಕೆ ಕಿಮೋಥೆರಪಿ ಆಗಬೇಕು. ಆ ಕಿಮೋಥೆರಪಿ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಎಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ಗಳುಂಟು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಮಣಿಪಾಲ್ KMCಯಿಂದ ಇಲ್ಲಿ ಅತ್ತಾವರ KMCಗೆ ನಮಗೆ ರೆಫರ್ ಮಾಡಿ ಕಳಿಸಿದರು. ಇಲ್ಲಿ ಬಂದಾದ್ರ ಮೇಲೆ ಡಾಕ್ಟರ್ ಹರ್ಷಪ್ರಸಾದ್ ಸರ್ ಅದು ಏನು ಟ್ರೀಟ್ಮೆಂಟು, ಎಷ್ಟು ಟೈಮ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಇದರ ಬಗ್ಗೆ ನಮ್ಗೆ ವಿವರಣೆ ನೀಡಿದಾಗ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಾಗ ಆಯ್ತು ನನಗೆ. ಈ ರೀತಿ ಆಯ್ತಲ್ಲ, ಏನು ಮಾಡಬೇಕು, ಚಿಕಿತ್ಸೆ ಮಾಡಲೇಬೇಕು. ಯಾಕಂದ್ರೆ ಕಾಯಿಲೆ ಬಂದಿದೆ, ನಾವು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಚಿಕಿತ್ಸೆ ಮಾಡಲೇಬೇಕಾದಂಥ ಸಂದರ್ಭ. ಮತ್ತೆ ಇಲ್ಲಿ ಅಡ್ಮಿಟ್ ಆಯಿತು. ಇಲ್ಲಿ ಅಡ್ಮಿಟ್ ಆದ ಮೇಲೆ ನನಗೆ ಗೊತ್ತಾಗ್ತದೆ ನಾನು ಅತ್ಯಂತ ಸರಿಯಾದ ಪ್ಲೇಸಿಗೆ ಬಂದಿದ್ದೇನೆ ಇಲ್ಲಿ ಅಂತ. ಯಾಕಂದರೆ ನಮ್ಮ ಮಕ್ಕಳಿಗೆ ಕಾಯಿಲೆ ಬಂದಾಗ ತುಂಬ ಕಡೆ ಡಾಕ್ಟರ್ ಸಿಗ್ಬೋದು, ಆದರೆ ಸರಿಯಾದ ಟ್ರೀಟ್ಮೆಂಟ್ ಮತ್ತು ಸರಿಯಾದ ಡಾಕ್ಟರ್ ಸಿಕ್ಕಿದರೆ ಮಾತ್ರ ಆ ಚಿಕಿತ್ಸೆ ಚೆನ್ನಾಗಿ ಸಿಕ್ಕಿ ನಮ್ಮ ಮಕ್ಕಳು ಆರೋಗ್ಯವಾಗ್ತಾರೆ ಅಂತೇಳಿ ನಾನು ಖಂಡಿತ ಹೇಳ್ತೇನೆ. ನಾವು ತುಂಬ ದೇವರನ್ನು ನಂಬ್ತೇವೆ,
ಪ್ರಾರ್ಥನೆ ಮಾಡ್ತೇವೆ, ಪೂಜೆಗಳನ್ನು ಮಾಡ್ತೇವೆ. ಇಷ್ಟು ಮಾಡಿಯೂ ನಮ್ಮ ಮಕ್ಕಳಿಗೆ ಈ ರೀತಿ ಕಾಯಿಲೆ ಬಂತಲ್ಲ, ಹಾಗಾದ್ರೆ ನಾವು ದೇವರನ್ನು ಯಾಕೆ ನಂಬಬೇಕು? ದೇವರಿದ್ದಾನ? ಅಥವಾ ಒಂದು ಜಾತಿಯವರಿಗೆ ಮಾತ್ರ ದೇವರಿದ್ದಾನ? ಹೀಗೆಲ್ಲ ನಮ್ಮ ಮನಸ್ಸಿಗೆ ಖಂಡಿತ ಬಂದೇ ಬರ್ತದೆ. ನಮ್ಮ ಹಿರಿಯರು ತುಂಬ ದೇವರ ಸೇವೆಗಳನ್ನು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ನಮ್ಮ ಮಗುವಿಗೆ ಹೀಗಾಯ್ತಲ್ಲ ಅಂತೇಳಿ. ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ದೇವರು ನಿಮಗೆ ನೇರವಾಗಿ ಬಂದು ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನೀವು ನಂಬಿದ ದೇವರು ನಮ್ಮ ಡಾಕ್ಟರ್ ಹರ್ಷಪ್ರಸಾದ್ ಸರ್ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. ಎಲ್ಲಿ ದೇವರು ನೇರವಾಗಿ ಬರ್ಲಿಕ್ಕೆ ಆಗುದಿಲ್ಲ. ಅದು ಡಾಕ್ಟರ್ ಮೂಲಕ ನಮಗೆ ಆ ಟ್ರೀಟ್ಮೆಂಟ್ ಸಿಗುವ ಹಾಗೆ ಮಾಡಿ ನಮ್ಮ ಮಕ್ಕಳನ್ನು ಹುಷಾರಾಗುವ ಹಾಗೆ ಮಾಡ್ತಾರೆ. ಮತ್ತೆ ಬೇರೆ ಖರ್ಚಿಗೆಲ್ಲ ಹಣ ಬೇಕಿತ್ತು, ಅದಕ್ಕೆ ಡಾಕ್ಟರ್ ಹರ್ಷಪ್ರಸಾದ್ ಡಾಕ್ಟರ್ ಅವರು ಕರೆದ್ರು. ಸೊ ನೀವು ಯಾವುದೇ ಭಯ ಮಾಡಬೇಡಿ, ನನ್ನಿಂದ ನಿಮ್ಗೆ ಏನು ಸಹಾಯ ಆಗ್ತದೆ, ಹಣಕಾಸಿನ ಸಹಾಯ ಆಗ್ಬೇಕು, ಅದನ್ನ ನಾನು ಮಾಡ್ತೇನೆ. ನಿಮ್ಗೆ ಯಾವುದು ಸಂಘ ಸಂಸ್ಥೆಗಳಿಗೆ ಲೆಟರ್ ಬೇಕು ಅದು ನಾನು ಮಾಡ್ತೇನೆ. ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ, ಹಲವಾರು ವ್ಯಕ್ತಿಗಳಿದ್ದಾರೆ, ಅವರೆಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಶ್ರೀಯ ಖಂಡಿತವಾಗಿ ಮುಖಳಾಗ್ತಾಳೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಲಿಕ್ಕೆ ಅವರು ಆರಂಭ ಮಾಡಿದ್ರು. ಸೊ ಪ್ರತಿನಿತ್ಯ ಬರ್ತಾ ಇದ್ರು. ನನಗೆ ನೆನಪಿದೆ, ಒಂದಿನ ಸಂಡೇ ಕೂಡ ಬಂದು ಅವರು ಆಸ್ಪತ್ರೆಯಲ್ಲಿ ಶ್ರೀಯನನ್ನು ನೋಡ್ಕೊಂಡು ಹೋಗಿದ್ದಾರೆ. ಸೊ ಯಾಕಂತ ಹೇಳಿದ್ರೆ ಶ್ರೀಯನ ಮೇಲಿರುವಂತಹ ಒಂದು ವಿಶೇಷವಾದಂತಹ ಕಾಳಜಿ ಇರಬಹುದು, ಅಥವಾ ಈ ಮಗುವನ್ನು ಬದುಕಿಸಲೇಬೇಕು ಅನ್ನುವಂತ ಒಂದು ಡಾಕ್ಟರ್ ಅವರ ಒಂದು ಮನಸ್ಸು ಇರಬಹುದು. ಸೊ ಈ ಎಲ್ಲಾ ಕಾರಣದಿಂದಾಗಿ ನನ್ನ ಮಗು ಇವತ್ತು ಸ್ವಲ್ಪ ಆದ್ರೂ ಗುಣಮುಖವಾಗಿದೆ. ಸೊ ಏನು ಟ್ರೀಟ್ಮೆಂಟ್ ಇನ್ನು 1-1.5 ವರ್ಷ ಇರಬಹುದು. ಸೊ ಡಾಕ್ಟರ್ ನಾನು ಪ್ರತಿಯೊಂದು ಸಮಸ್ಯೆ ಹೇಳಿದಾಗಲೂ ಕೂಡ ಅವರು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಆಸ್ಪತ್ರೆಗೆ ಬನ್ನಿ, ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಇದೆ, ಅದರಿಂದ ಗುಣ ಆಗ್ತಾಳೆ ಅಂತೇಳಿ ನಮಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಆತ್ಮವಿಶ್ವಾಸವನ್ನು ಮೂಡಿಸಿದ್ದಾರೆ. ಸೊ ಇದೆಲ್ಲವನ್ನು ಹೇಳುವಾಗ KMC ಯಲ್ಲಿರುವಂತಹ ಎಲ್ಲಾ ಒಂದು ಸ್ಟಾಫ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಪ್ರತಿಯೊಬ್ಬರು ಕೂಡ. ಯಾಕೆಂತ ಹೇಳಿದ್ರೆ ಒಂದು ಟಾಯ್ಲೆಟ್ ಕ್ಲೀನ್ ಮಾಡುವಂತ ಒಂದು ಅಕ್ಕ ಇರಬಹುದು, ಅವರಿಂದ ಹಿಡಿದು ಸಿಸ್ಟರ್ ಇರಬಹುದು, ಶೋಭಾ ಮೇಡಮ್ ಇರಬಹುದು, ಅಥವಾ ಹಿಂದಿದ್ದಂತ ಅನುರಾಗ್ ಸರ್ ಇರಬಹುದು, ಹರ್ಷಪ್ರಸಾದ್ ಡಾಕ್ಟರ್ ಇರಬಹುದು, ಸನ್ನಿಧಿ ಡಾಕ್ಟರ್ ಇರಬಹುದು, ಅಥವಾ ಶೋಭಾ ಮೇಡಮ್ ಇರಬಹುದು. ಪ್ರತಿಯೊಬ್ಬರು ಕೂಡ, ಸೆಕ್ಯೂರಿಟಿ ಗಾರ್ಡ್ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಸೊ ನನ್ನ ಮಗಳು ಒಂದು ಗುಣಮುಖಳಾಗಿ ಒಂದು ಹೊರಗಡೆ ಬರಲಿಕ್ಕೆ ಈ ಒಂದು ಆಸ್ಪತ್ರೆ ಅನ್ನುವಂಥದ್ದು ಕಾರಣೀಭೂತವಾಗಿದೆ. ಕಾರ್ಯಕ್ರಮದಲ್ಲಿ KMCಯ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್, ಮಾಹೆಯ COO ಡಾಕ್ಟರ್ ಆನಂದ್ ವೇಣುಗೋಪಾಲ್, KMCಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಜಾನ್ ರಾಮಪುರಂ, ಅಂಬೇಡ್ಕರ್ ಸರ್ಕಲ್ ಬಳಿಯ KMC ಆಸ್ಪತ್ರೆಯ CEO ಡಾಕ್ಟರ್ ಸಾಕಿರ್ ಸಿದ್ದಿಕಿ, ಆಸ್ಪತ್ರೆಯ ಚೀಫ್ ಆಪರೇಷನ್ ಮ್ಯಾನೇಜರ್ ರವಿರಾಜ್, ಪೀಡಿಯಾಟ್ರಿಕ್ ವಿಭಾಗದ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಹರ್ಷಪ್ರಸಾದ್ ಎಲ್, ಪೀಡಿಯಾಟ್ರಿಕ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಚೇತಾ ಎಸ್ ರಾವ್ ಹಾಗೂ ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.